ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಡೇಸಿಂದ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ಯೂಟ್ಯೂಬ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಈ ಯುನಿಕ್ ಬೇಬಿ ಕುಚ್ ಡಿಸೈನ್ನ ಇವತ್ತು ಟ್ಯುಟೋರಿಯಲ್ ತೋರಿಸ್ತಿದ್ದೀನಿ. ಆ್ಯಂಡ್ ಈ ಡಿಸೈನ್ಗೆ ನಾರ್ಮಲ್ ಸೇಮ್ ಸ್ಯಾರಿ ಕಲರ್ ಥ್ರೆಡ್ ಯೂಸ್ ಮಾಡಬೇಕು. ಆ್ಯಂಡ್ ಬಿಟ್ವೀನ್ ದ ಟ್ಯಾಸಲ್ 0.1 ಇಂಚ್ ಡಿಸ್ಟೆನ್ಸ್ನ ಮೆಷರ್ ಮಾಡ್ಕೊಳ್ಳಿ. ಆ್ಯಂಡ್ ಬಿಟ್ವೀನ್ ದ ಬೀಡ್ 1/2 ಇಂಚ್ ಸ್ಪೇಸ್ನ ಕೊಡ್ಕೊಳ್ಳಿ. ಒಂದು ಬೀಡಿಂದ ಇನ್ನೊಂದು ಬೀಡ್ಗೆ ಡಿಸ್ಟೆನ್ಸ್ 1/2 ಇಂಚ್ ಆ್ಯಂಡ್ ಒಂದು ಟ್ಯಾಸಲಿಂದ ಇನ್ನೊಂದು ಟ್ಯಾಸಲ್ಗೆ ಡಿಸ್ಟೆನ್ಸ್ 1 ಇಂಚ್ನ ಕೊಡಿ. ಆ್ಯಂಡ್ ಈ ಡಿಸೈನ್ ತುಂಬ ಯುನೀಕ್ ಆಗಿದೆ. ಆ್ಯಂಡ್ ಎಲ್ಲರೂ ಕೂಡ ಇವನ್ ಹೂ ಹ್ಯಾವ್ ನೋ ನಾಲೆಡ್ಜ್ ಅಬೌಟ್ ಟ್ಯಾಸಲ್ ಆರ್ಟಿಸ್ಟ್ರಿ, ದೋಸ್ ಕ್ಯಾನ್ ಟ್ರೈ ದಿಸ್ ಡಿಸೈನ್. ತುಂಬ ಈಸಿ ಇದೆ. ಆ್ಯಂಡ್ ಜನರಲ್ ಸಿಂಪಲ್ ಟಿಪ್ಸ್ನ ಯೂಸ್ ಮಾಡಿ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು. ಆ್ಯಂಡ್ ತುಂಬ ಎಲಿಗೆಂಟಾಗಿ ಬರುತ್ತೆ. ಆ್ಯಂಡ್ ಸಚ್ ಎ ಯುನಿಕ್ ಡಿಸೈನ್. ಆ್ಯಂಡ್ ಈ ಡಿಸೈನ್ಗೆ 3 strands ಥ್ರೆಡ್ನ ಸ್ಮಾಲ್ ನೀಡಲ್ಗೆ ಇನ್ಸರ್ಟ್ ಮಾಡಿ ಈ ಥರ ಯಾವ ಬೀಡನ್ನ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಬೀಡನ್ನ ನೀಡಲ್ಗೆ ಸೇರಿಸ್ಕೊಳ್ಳಿ. ನಾನಿಲ್ಲಿ ಫ್ಲವರ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಸ್ಯಾರಿ ಕೆಳಗಿಂದ ಮೇಲ್ಗಡೆಗೆ ನೀಡಲ್ನ ಪಾಸ್ ಮಾಡಿಕೊಂಡು ದೆನ್ ಆ ಬೀಡ್ ಇನ್ಸರ್ಟ್ ಮಾಡಿದ್ವಿ ಅಲ್ವಾ ಅದರೊಳಗಡೆ ನೀಡಲ್ನ ಪಾಸ್ ಮಾಡಬೇಕು. ಆ್ಯಂಡ್ ನಮಗೆ ಟೈ ಮಾಡೋದಕ್ಕೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ನ ಬಿಟ್ಟು ರಿಮೈನಿಂಗ್ ಥ್ರೆಡ್ ಏನಿರುತ್ತೆ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ. ಇದೇ ಥರ ಟೋಟಲ್ 2 ಬಿಟ್ವೀನ್ ದ ಬೀಡ್ 1/2 ಇಂಚ್ ಗ್ಯಾಪ್ನ ಕೊಡಿ. ಆ್ಯಂಡ್ ಫ್ಲವರ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಬೀಡನ್ನ ನೀಡಲ್ಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ಸ್ಯಾರಿಯಿಂದ 2 ಅಪ್ ನೀಡಲ್ನ ಪಾಸ್ ಮಾಡಿ ಬಿಟ್ವೀನ್ ದ ಬೀಡ್ ಏನಿರುತ್ತೆ ಆ್ಯಂಡ್ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಬೀಡ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಹಿಂದೆ ಟೈ ಮಾಡೋವರೆಗೂ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಆ್ಯಂಡ್ ಬೀಡ್ಗೆ ಸ್ಟಿಚ್ ಮಾಡಿ. ಈ ಥರ ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಲೆಂತ್ ಏನಿರುತ್ತೆ ನಮಗೆ ಎಷ್ಟು ಪರ್ಟಿಕ್ಯುಲರಾಗಿ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ನ ಟೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಬಿಡಿ. ಅಷ್ಟೇ ಬಿಟ್ಟು ರಿಮೈನಿಂಗ್ನ ಟ್ರಿಮ್ ಮಾಡಿ. ಆ್ಯಂಡ್ 2 ಥ್ರೆಡ್ನು ಸೇರಿಸಿ ಒಂದು ಟೈ ಮಾಡ್ಕೊಳ್ಳಿ. 1 ಟೈಮ್. ಆ್ಯಂಡ್ 2 ಬೀಡ್ ಮಧ್ಯದಲ್ಲಿ ನಾವು ಟ್ಯಾಸಲ್ನ ಟೈ ಮಾಡ್ತೀವಿ. ಈ ಥರ ಟೈ ಮಾಡ್ತಾ ಹೋಗಬೇಕು. ಇದೇ ಥರ ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡಬೇಕು. ಏನಿಲ್ಲ 3 strands ಥ್ರೆಡ್ನ ನೀಡಲ್ಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡ್ಕೊಂಡಿರೋ ಥ್ರೆಡ್ಗೆ ಬೀಡನ್ನ ಇನ್ಸರ್ಟ್ ಮಾಡ್ಕೊತಿದ್ದೀನಿ. ಇಲ್ಲಿ ಎನಿ ಟೈಪ್ ಆಫ್ ಬೀಡನ್ನ ಯೂಸ್ ಮಾಡ್ಬೋದು. ಲೈಕ್ ರೌಂಡ್ ಬೀಡ್, ಫ್ಲವರ್ ಬೀಡ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಸ್ಮಾಲ್ ಬೀಡ್ ಆದರೂ ಯೂಸ್ ಮಾಡ್ಬೋದು. ನಿಮಗೆ ಯಾವ್ದು ಕನ್ವೀನಿಯೆಂಟ್ ಆ ಬೀಡನ್ನ ಯೂಸ್ ಮಾಡಿ. ಬಟ್ ನನ್ನ ಕಸ್ಟಮರು ಫ್ಲವರ್ ಬೀಡನ್ನ ಚೂಸ್ ಮಾಡಿದರು, ಸೊ ನಾನು ಫ್ಲವರ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಬೀಡ್ ಒಳಗಡೆ ಥ್ರೆಡ್ನ ಪಾಸ್ ಮಾಡಿಕೊಂಡು ಎಷ್ಟು ಲೆಂತ್ ಬೇಕು ನೋಡಿ ಅಷ್ಟು ಲೆಂತ್ನ ಉಳಿಸ್ಕೊಂಡು ರಿಮೈನಿಂಗ್ ಏನಿರುತ್ತೆ ಅದನ್ನು ಟ್ರಿಮ್ ಮಾಡಬೇಕು. ನೀವು ಈ ಥರ ಮಾಡ್ಕೊಳ್ಳಿ. ದೆನ್ ಎಕ್ಸ್ಟ್ರಾ ಲೆಂತ್ ಇರುತ್ತೆ ಅಲ್ವಾ ಅದನ್ನು ಟ್ರಿಮ್ ಮಾಡಿ. ಈ ಥರ ಟ್ರಿಮ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಅಗೈನ್ ಬಿಟ್ವೀನ್ ದ ಬೀಡ್ ನಿಮಗೆ 1/2 ಇಂಚ್ ಸ್ಪೇಸ್ನ ಮಾರ್ಕ್ ಮಾಡ್ಕೊಳ್ಳಿ. ಅಗೈನ್ ನೀಡಲ್ಗೆ ಫ್ಲವರ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಸ್ಯಾರಿ ಡೌನ್ ಇಂದ 2 ಅಪ್ ನೀಡಲ್ನ ಪಾಸ್ ಮಾಡ್ಕೊತೀನಿ. 1/2 ಇಂಚ್ ಸ್ಪೇಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ವಾ ಅಲ್ಲಿಂದ 2 ಅಪ್ ನೀಡಲ್ನ ಪಾಸ್ ಮಾಡಿಕೊಂಡು ದೆನ್ ಬೀಡ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡ್ಕೋತೀವಿ. ದೆನ್ ಎಕ್ಸ್ಟ್ರಾ ಲೆಂತ್ ಏನಿರುತ್ತೆ ಆ ಲೆಂತ್ನ ಥ್ರೆಡ್ನ ಟ್ರಿಮ್ ಮಾಡ್ತೀವಿ. ಟ್ರಿಮ್ ಮಾಡಿ 2 ಥ್ರೆಡ್ಡು ಜಾಯಿನ್ ಮಾಡಿಬಿಟ್ಟು ಟೈ ಮಾಡ್ಕೋಬೇಕು. ನಾನು ತೋರಿಸ್ತಿರೋ ಥರನೇ ಟೈ ಮಾಡಿ ಸೊ ದಟ್ ನೀವು ಬಿಟ್ವೀನ್ ದ ಬೀಡ್ ನೀವು ಟ್ಯಾಸಲ್ನ ಸ್ಟಿಚ್ ಮಾಡ್ಬೋದು. ಈ ಥರ ರೋಲ್ ಮಾಡಿಬಿಟ್ಟು ಒಂದು ಟೈನ ಮಾಡ್ಕೊಳ್ಳಿ. ಈ ಥರ ಟೈ ಮಾಡಿಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಈ ಡಿಸೈನು. ಇದೇ ಥರ ನೀವು ಎಂಟೈರ್ ಸ್ಯಾರಿ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಆ್ಯಂಡ್ ನೀವು ಈ ಥರ ಕಂಪ್ಲೀಟ್ ಮಾಡ್ಕೊಡಿ ಎಂಟೈರ್ ಸ್ಯಾರಿಗೆ. ಆ್ಯಂಡ್ ಬಟ್ಟೆ ಕ್ಲಿಪ್ ಇರುತ್ತೆ ಅಲ್ವಾ ಆ ಕ್ಲಿಪ್ನ ಯೂಸ್ ಮಾಡಿ ಅದನ್ನು ಸೆಕ್ಯೂರ್ ಮಾಡಿ. ಬಿಕಾಸ್ ನೀವು ಸ್ಟಿಚ್ ಮಾಡ್ತಿರ್ಬೇಕಾದ್ರೆ ಆ ಥ್ರೆಡ್ ಸಿಕ್ಕಾಕೊಂಡ್ರೆ ನಿಮಗೆ ಕ್ಲಮ್ಸಿ ಆಗಿಬಿಡುತ್ತೆ ಥ್ರೆಡ್ ಎಲ್ಲ ಸೇರಿ. ಸೊ ಬಟ್ಟೆ ಕ್ಲಿಪ್ಪಿಂದ ಅದನ್ನು ಸೆಕ್ಯೂರ್ ಮಾಡಿಬಿಟ್ಟು ನೆಕ್ಸ್ಟು ಸ್ಟಾರ್ಟ್ ಮಾಡಿ. ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಸ್ಟಿಚ್ ಮಾಡಿ
ನಾನು ತೋರಿಸ್ತಿರೋ ಥರನೇ ಸ್ಟಿಚ್ ಮಾಡಿ. ಆಫ್ಟರ್ ದ್ಯಾಟ್ ಎಕ್ಸ್ಟ್ರಾ ಥ್ರೆಡ್ ನಮ್ಗೆ ರಿಕ್ವೈರ್ಮೆಂಟ್ ಇರೋ ಲೆಂತ್ನ ಬಿಟ್ಟು ರಿಮೈನಿಂಗ್ ಥ್ರೆಡ್ನ ಟ್ರಿಮ್ ಮಾಡಬೇಕು. ಮೀನ್ಸ್ ರಿಕ್ವೈರ್ಮೆಂಟ್ ಎಷ್ಟು ಅಂದರೆ ನಮಗೆ ಟೈಮ್ ಮಾಡೋದಕ್ಕೆ ಈಸಿ ಆಗಬೇಕು, ಅದನ್ನು ನೋಡಿಕೊಂಡು ರಿಮೈನಿಂಗ್ ಥ್ರೆಡ್ ಏನಿರುತ್ತೆ ಅದನ್ನು ಟ್ರಿಮ್ ಮಾಡಿ. 2 ಬೀಡು ಸ್ಟಿಚ್ ಮಾಡಿದ್ದಾದಮೇಲೆ ನಾವು 2 ಸೇರಿ ಜಾಯಿನ್ ಮಾಡಿ ಟೈ ಮಾಡ್ತೀವಿ. ಈ ಥರ ಫ್ಲವರ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತಿದ್ದೀನಿ. ಆ್ಯಂಡ್ ಇದು 3 ಸ್ಟ್ರಾಂಡ್ಸ್ ಥ್ರೆಡ್. ನೀವು 6 ಸ್ಟ್ರಾಂಡ್ಸ್ ತೊಗೊಂಡ್ಬಿಟ್ರೆ ನಿಮಗೆ ಟೈ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ. ಆ್ಯಂಡ್ ಸ್ಮಾಲ್ ಬೀಡ್ ಆಗಿದ್ದರೆ ಬೀಡ್ ಒಳಗಡೆ ಥ್ರೆಡ್ ಹೋಗಲ್ಲ. ಸೊ ದ್ಯಾಟ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಆದಮೇಲೆ ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡಿ 2 ಥ್ರೆಡ್ನ ಜಾಯಿನ್ ಮಾಡಿಬಿಟ್ಟು ಟೈ ಮಾಡ್ಕೋತೀವಿ. 2 ಥ್ರೆಡ್ ಏನಿದೆ ಅದು 2 ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡಿಕೊಂಡು ಟೈ ಮಾಡ್ಕೊಳ್ಳಿ, ಟೈಟಾಗಿ ಟೈ ಮಾಡ್ಕೊಳ್ಳಿ. ಆ್ಯಂಡ್ ಬಿಟ್ವೀನ್ ದ ಬೀಡ್ ನೀವು ಟ್ಯಾಸಲ್ನ ಟೈ ಮಾಡ್ತೀರಾ. ಫರ್ದರ್ ಈ ಥರ ನೀಟಾಗಿ ಟೈ ಮಾಡಿಬಿಟ್ಟು ಸೆಕ್ಯೂರ್ ಮಾಡ್ಕೊಳ್ಳಿ ಅಷ್ಟೇ. ಇದೇ ಥರ ಎಂಟೈರ್ ಸಾರಿ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಈ ಥರ ಫಸ್ಟ್ ಸ್ಟೆಪ್ ಈ ಥರ ಬರುತ್ತೆ. ಆ್ಯಂಡ್ ನೀವು ಹನಿಕಾಮ್ ಡಿಸೈನ್ಗೂ ಕೂಡ ಇದೇ ಥರ ಫಾಲೋ ಮಾಡ್ಬೋದು. ಸಿಂಪಲ್ ಅಂದರೆ ಡಿಫ್ರೆನ್ಸ್ ಏನಂದರೆ 2 ಥ್ರೆಡ್ನ ಟೈ ಮಾಡ್ತಾ ಹೋಗ್ತೀವಿ ಅಷ್ಟೇ. ನಾವು ಈ ಥರ ಟ್ಯಾಸಲ್ನ ಸ್ಟಿಚ್ ಮಾಡಬೇಕು. ಬೇಬಿ ಟ್ಯಾಸಲ್ಗೆ 185 ಸ್ಟ್ರಾಂಡ್ಸ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಬಟ್ಟೆ ಕ್ಲಿಪ್ನ ಯೂಸ್ ಮಾಡಿ ಸೆಕ್ಯೂರ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಟೈ ಮಾಡ್ತಿರ್ಬೇಕಾದ್ರೆ ಥ್ರೆಡ್ ಸಿಕ್ಕಾಕೊಂಡ್ರೆ ಥ್ರೆಡ್ಡು ಕ್ಲಮ್ಸಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಂದು ಥ್ರೆಡ್ ಇನ್ನೊಂದು ಥ್ರೆಡ್ ಜಾಯಿನ್ ಆಗಬಾರ್ದು ಅಂದರೆ ಈ ಥರ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡಿ ಫಸ್ಟು. ಈ ಡಿಸೈನ್ಗೆ 185 ಸ್ಟ್ರಾಂಡ್ಸ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಇವಾಗ ಬಿಟ್ವೀನ್ ದ ಬೀಡ್ ಗ್ಯಾಪ್ ಇರುತ್ತೆ ಅಲ್ವಾ, ಆ ಗ್ಯಾಪಲ್ಲಿ ನಾವು ರೆಡಿ ಮಾಡ್ಕೊಂಡಿರೋ 185 ಸ್ಟ್ರಾಂಡ್ಸ್ ಥ್ರೆಡ್ನ ಮೇಲೆ ತಗೋಬೇಕು. ಈ ಥರ ಮೇಲೆ ತಗೊಳ್ಳಿ ನೀಟಾಗಿ. ಮೇಲೆ ತಗೊಂಡು ಟೈ ಮಾಡಬೇಕು ನಾವಿವಾಗ. ಟೈಟಾಗಿ ಟೈ ಮಾಡಬೇಕು. ಆ್ಯಂಡ್ ಝರಿ ಥ್ರೆಡ್ನ ಯೂಸ್ ಮಾಡಿ ಟೈ ಮಾಡ್ತಿದ್ದೀನಿ. ನೀವು ಟೈ ಆದರೂ ಮಾಡ್ಬೋದು, ಸ್ಟಿಚ್ ಆದರೂ ಮಾಡ್ಬೋದು, ನಿಮ್ಮ ಕನ್ವೀನಿಯೆಂಟ್ ಏನಿದೆ ಅದನ್ನು ನೋಡಿಕೊಂಡು ಮಾಡಿ. 4 to 5 ಟೈಮ್ಸ್ ಸುತ್ತಿ ಅದಾದಮೇಲೆ ಅದನ್ನು ಟೈ ಮಾಡಬೇಕು. ಆ್ಯಂಡ್ ಶಾರ್ಟ್ ಆದರೂ ಇಟ್ಕೊಬೋದು ನೀವು. ಟ್ಯಾಸಲ್ ಲೆಂತಿ ಬೇಕಂದರೆ ಲೆಂತಿ ಆದರೂ ಇಟ್ಕೊಬೋದು. ಬಟ್ ನನ್ನ ಕಸ್ಟಮರ್ ಲೆಂತಿ ಡಿಸೈನ್ನ ಚೂಸ್ ಮಾಡಿಲ್ಲ, ಆದಷ್ಟು ಶಾರ್ಟ್ ಇರಲಿ ಅಂತ ಹೇಳಿದರು. ಸೊ ದ್ಯಾಟ್ ನಾನು ಸ್ಮಾಲ್ ಟ್ಯಾಸಲ್ನ ಮಾಡ್ತಿದ್ದೀನಿ. ಈ ಥರ ಬ್ಯಾಕ್ ಸೈಡಲ್ಲಿ ಟೈ ಮಾಡ್ಕೊತೀನಿ. ನಾನು ಈ ಮೆಥಡ್ನ ಫಾಲೋ ಮಾಡ್ತೀನಿ. ಬಟ್ ಈ ಮೆಥಡ್ನ ಫಾಲೋ ಮಾಡಿದ್ರೆ ಝರಿ ಥ್ರೆಡ್ ಕಟ್ ಮಾಡಿರ್ತೀವಿ ಅಲ್ವಾ, ಆ ಪ್ಲೇಸ್ಗೆ ಫ್ಯಾಬ್ರಿಕ್ ಗ್ಲೂನ ಅಪ್ಲೈ ಮಾಡಬೇಕು. ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಟ್ರಿಮ್ ಮಾಡಿ ಆಫ್ಟರ್ ದ್ಯಾಟ್ ಟ್ಯಾಸಲ್ ರಿಕ್ವೈರ್ಡ್ ಲೆಂತ್ಗೆ ಟ್ರಿಮ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಎಲಿಗೆಂಟಾಗಿ ಕೂಡ ಕಾಣಿಸುತ್ತೆ. ಆ್ಯಂಡ್ ಇನ್ನೊಂದು ಟ್ಯಾಸಲ್ನ ಟೈ ಮಾಡಿ ತೋರಿಸ್ತೀನಿ. ನಾವು ಟೈ ಮಾಡೋದು ಬಿಟ್ಟು ರಿಮೈನಿಂಗ್ ಥ್ರೆಡ್ ಏನಿರುತ್ತೆ ಅದನ್ನು ಕ್ಲಿಪ್ಪಿಂದ ಸೆಕ್ಯೂರ್ ಮಾಡಿ ಸ್ಯಾರಿಗೆ. ಸೊ ದಟ್ ಈಸಿ ಆಗುತ್ತೆ ನಿಮಗೆ ಮಾಡೋಕ್ಕೆ. ಬಿಟ್ವೀನ್ ದ ಬೀಡೀಗ 185 ಸ್ಟ್ರಾಂಡ್ಸ್ ಥ್ರೆಡ್ ರೆಡಿ ಇದೆ ಅಲ್ವಾ, ಅದನ್ನು ಪಾಸ್ ಮಾಡಿಕೊಂಡು ಈ ಥರ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ನ ಬ್ಯಾಕ್ ಸೈಡ್ ಉಳಿಸ್ಕೊಳ್ಳಿ. ರಿಮೈನಿಂಗ್ ಏನಿದೆ ಅದನ್ನು ಫ್ರಂಟ್ ಸೈಡ್ಗೆ ತೊಗೊಳ್ಳಿ. ಇದಾದಮೇಲೆ ಟೈಟಾಗಿ ಹಿಡ್ಕೊಂಡು ಝರಿ ಥ್ರೆಡ್ನ ಯೂಸ್ ಮಾಡಿ ಟೈ ಮಾಡ್ತಾ ಹೋಗ್ತೀವಿ. ಝರಿ ಥ್ರೆಡ್ನ ತೊಗೊಳ್ಳಿ. ಝರಿ ಥ್ರೆಡ್ನ ತೊಗೊಂಡು 3 to 4 ಟೈಮ್ಸ್ ಸುತ್ತಿ, ಟ್ಯಾಸಲ್ಗೆ 3 to 4 ಟೈಮ್ಸ್ ಸುತ್ತಿ ಅದಾದಮೇಲೆ ಬ್ಯಾಕ್ ಸೈಡ್ಗೆ ಟೈ ಮಾಡ್ತೀವಿ. 1 ಟೈಮ್, 2 ಟೈಮ್, 3 ಟೈಮ್, 4 ಟೈಮ್, 5 ಟೈಮ್. ಆ್ಯಂಡ್ ಝರಿ ಥ್ರೆಡ್ ಥಿಕ್ನೆಸ್ ಕಾಣಿಸಿದಷ್ಟು ಬೇಬಿ ಟ್ಯಾಸಲ್ ತುಂಬ ಲುಕ್ ಕಾಣಿಸುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಮಾಡಬೇಕು, ಆಯಿತಾ. ದೆನ್ ಬ್ಯಾಕ್ ಸೈಡ್ಗೆ ಇಟ್ಕೊಂಡು ಅದನ್ನು ಟೈ ಮಾಡ್ತೀವಿ. ನೀಟಾಗಿ ಟೈ ಮಾಡ್ಕೋಬೇಕು. 1,
ಟೂ ಟು 3 ಟೈಮ್ಸ್ ಟೈ ಮಾಡಿ ಸಾಕು. ಅದಾದಮೇಲೆ ಎಕ್ಸ್ಟ್ರಾ ಜರಿ ಥ್ರೆಡ್ ಏನಿರುತ್ತೆ ಅದನ್ನು ಟ್ರಿಮ್ ಮಾಡ್ತೀವಿ. ಆ್ಯಂಡ್ ಟ್ರಿಮ್ ಮಾಡಿರೋ ಪ್ಲೇಸ್ಗೆ ಫ್ಯಾಬ್ರಿಕ್ ಗ್ಲೂನ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಬೇಕು. ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ. ಟ್ಯಾಸಲ್ ಲೆಂತ್ ಎಷ್ಟು ಬೇಕೋ ಅಷ್ಟು ಉಳಿಸ್ಕೊಂಡು ರಿಮೈನಿಂಗ್ನ ಟ್ರಿಮ್ ಮಾಡ್ಕೋಬೇಕು. ಇಷ್ಟೇ ಸಿಂಪಲ್. ಆ್ಯಂಡ್ ಈ ಥರ ಸಿಂಪಲ್ ಆ್ಯಂಡ್ ಯೂಸ್ಫುಲ್ ಟ್ಯುಟೋರಿಯಲ್ಗೋಸ್ಕರ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಡಿಸೈನ್ ಕಂಪ್ಲೀಟ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ಪುಟ್ಟಾಗಿ ಟ್ಯಾಸಲ್ಸ್ ಬರುತ್ತೆ. ಆ್ಯಂಡ್ ಬಿಟ್ವೀನ್ ದ ಬೀಡ್ ಬಂದಿರೋದ್ರಿಂದ ಎಲಿಗೆನ್ಸ್ ತುಂಬ ಚೆನ್ನಾಗಿರುತ್ತೆ. ಈ ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. Thank you so much everyone for the support and love towards to my page and YouTube channel. Thank you so much, and please don't forget to subscribe my YouTube channel. Thank you.